ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಪ್ರೆಸಿಡೆಂಟ್, ಹಾಗೆ ನಮ್ಮ ರಾಜ್ಯವನ್ನು ಕೂಡ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಅಸೆಂಬ್ಲಿಯಲ್ಲಿದ್ದಾರೆ. ಎಷ್ಟು ಮಾತಾಡಿದ್ರು ನಮ್ಮ ರಾಜ್ಯದ ಬಗ್ಗೆ, ಎಷ್ಟು ಮಾತನಾಡಿದ್ರು ನಮ್ಮ ಬರ ಪರಿಸ್ಥಿತಿ ಬಗ್ಗೆ, ಎಷ್ಟು ಡಿಮಾಂಡ್ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರಿಗೆ ಅದನ್ನು ಕೊಟ್ಬಿಡಿ ಲೆಕ್ಕ, ಅದನ್ನು ಇಡಿ ಲೆಕ್ಕ. ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡ್ಕೊಂಡಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡ್ತಾ ಇದ್ದಾರೆ, ಖರ್ಗೆ ಅವ್ರ ಬಗ್ಗೆ ಹೇಳಿ. ಸಿದ್ದರಾಜ್ ಅವರ, ಇಲ್ಲಿರೋರೆಲ್ಲ ಸಿದ್ದರಾಜ್ ಅವರ ಅವ್ರಿಗೆ ಕೇಳಿದೀನಿ, ಪ್ರಶ್ನೆ ಉತ್ತರ ಕೊಡ್ಲಿ, ಹೇಳಿ ಸರ್. ನಿನ್ನೆ ಅದು ಸ್ಟಾರ್ಟ್ ಆಗಿದೆ ಏನೋ, ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿರೋದು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಖರ್ಗೆ ಅವ್ರ ಆಯ್ಕೆ ಸುಮಾರು ವರ್ಷ ಆಯ್ತು. ಇರಿ ಹೇಳ್ತೀನಿ ಯಾಕೆ ಅಂತಂದ್ರೆ, ಈಗ ಬಜೆಟ್ ಮೇಲೆ ಕ್ವಶನ್ ರೈಸ್ ಮಾಡೋದು ಈಗ ಏನು 15 days ನಡೀತದೆ ಕಂಟಿನ್ಯೂಟಿ. ಒಬ್ಬೊಬ್ಬ ಮೆಂಬರ್ಸ್ಗೆ ಇಷ್ಟು ಅಂತ ಟೈಮ್ ಸ್ಲಾಟ್ ಕೊಡ್ತೇವೆ, ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ ಅದು. ಆ ಟೈಮ್ ಸ್ಲಾಟಲ್ಲಿ ಈ ರಾಜ್ಯದ ಬಗ್ಗೆ ಏನು ಮಾತಾಡಬೇಕೋ ಖಂಡಿತವಾಗಿ ಮಾತಾಡ್ತಾರೆ. ಹಾಗೆ ಹೇಳ್ಬಿಟ್ರು 15th ಕಮಿಷನ್ ಬಗ್ಗೆ ಏನೋ ಸಿದ್ದರಾಮಯ್ಯ ಅವರು ಒಂದ್ ನಿಮಿಷ ಹೇಳ್ತೀನಿ, ಅದನ್ನ ನಾನು ಕನ್ಕ್ಲೂಸ್ ಮಾಡ್ತೀನಿ. ನಾನೊಬ್ಬ ಕನ್ನಡಿಗ, ನಾನೊಬ್ಬ ಮಂಡ್ಯದವನು, ನಾನೊಬ್ಬ ಕನ್ನಡಿಗ, ನಾನೊಬ್ಬ ಭಾರತೀಯ. ನನ್ನ ಉಸಿರಲ್ಲ ಇದೆ ನಾನು ಭಾರತೀಯ ಅಂತ. ಅದರಲ್ಲಿ ನನ್ನನ್ನು ಭಾರತೀಯ ಅಂತ ಹೇಳೋದಕ್ಕೆ ಯಾರ ಕೈಲೂ ಆಗಲ್ಲ. ನಾನು ಹೇಳ್ದ ಕನ್ಕ್ಲೂಸ್ ಕೊಡ್ತೀನಿ. ಈಗ ನೀವ್ ಹೇಳ್ರಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕೊಂದು ಟೈಮ್ ಸ್ಲಾಟ್ ಇರ್ತದೆ. ಖಂಡಿತವಾಗಿ ಇದುವರೆಗೂ ಕೂಡ ಅವ್ರು ಮಾತಾಡಿದ್ದಾರೆ. ಇವತ್ತು ಪ್ರತಿಫಲ ತೆಗಿತಾ ಇದಾರಲ್ಲ, ಯಾರು ಕೃಪೆಯಿಂದ ಅವ್ರ ಹೋರಾಟ ಅದು. ಖರ್ಗೆ ಅವರು ಹೋರಾಟದಿಂದ ಇವತ್ತು 371J ಕಲ್ಯಾಣ ಕರ್ನಾಟಕ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲ ಮುಗಿಸಿ. ಖರ್ಗೆ ಅವರ ಕೊಡುಗೆ, ಖರ್ಗೆ ಅವರು ಧ್ವನಿ ಎತ್ತಿರೋದು ಒಂದು 3 ಎಕ್ಸಾಂಪಲ್ ಕೊಟ್ಬಿಡಿ. ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಕಲಬುರಗಿಗೆ ಎಷ್ಟು ನಮ್ಮ ಬೆಂಗಳೂರಿಂದ ಟ್ಯಾಕ್ಸ್ ಹೋಗುತ್ತೆ, ಅದನ್ನ ನಾವು ನಾಳೆ ಕೊಡಲ್ಲ, ಬೆಂಗಳೂರು ಬೇರೆ ಒಂದು ನೇಷನ್ ಸ್ಟೇಟ್ ಆಗುತ್ತೆ ಅಂತ ಯಾರು ಮಾತಾಡಿದ್ರೆ ನೀವು ಸಪೋರ್ಟ್ ಮಾಡ್ತೀರಾ? ನಾನು ಅದಕ್ಕೆ ಆನ್ಸರ್ ಬೆಂಗಳೂರ ನೀವು ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಮಂಡ್ಯನ ತೆಗೆದು ನೀವು ಬೆಂಗಳೂರನ್ನ ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ನೀವು ಮಾಡ್ತಾ ಇರೋದು, ನಾನು ಹೇಳ್ತಾ ಇರೋದು, ನೀವು ಹೇಳಕ್ಕೆ ಸತೀಶ್ ಅವರೇ ಒಂದ್ ನಿಮಿಷ. ಇದು ನಿಮ್ಮ ಪಕ್ಷಗಳ ಪಾರ್ಟಿ ಆಫೀಸಿನ ಪೋಡಿಯಂ ಅಲ್ಲ, ನಮ್ಮ ಆಫೀಸಿನ ಟೇಬಲ್, ನಮ್ಮೆಲ್ಲರ ಶ್ರಮ ಇದೆ, ಅದರ ದುಡ್ಡಿದೆ ಇದರಲ್ಲಿ. ದಯವಿಟ್ಟು ನಿಮ್ಮ ಗಂಟ್ಲು ಹಾಗೆ ನಮ್ಮ ಟೇಬಲ್ ಎರಡರ ಬಗ್ಗೆ ಗಮನ ಇರಲಿ. ಸತೀಶ್ ಅವರು ಹೇಳ್ತಾ ಇರುವಂತದ್ದು, ಖರ್ಗೆ ಅವರ ಡಿಸ್ಕಷನ್ ಕಾಂಗ್ರೆಸ್ ಉತ್ತರ ಕೊಡ್ತಾರೆ. ಅವರ 371J ಬಗ್ಗೆ ಅವರೆಷ್ಟು ಕಾಳಜಿ ವಹಿಸಿದ್ದಾರೆ, ಅದರ ಕೊಡುಗೆಗಳೇನು, ಉತ್ತರ ಕರ್ನಾಟಕಕ್ಕೆ ಇವತ್ತು ಎಷ್ಟರ ಮಟ್ಟಿಗೆ ಅದರಿಂದ ಅನುದಾನ ಆಗ್ತಾ ಇದೆ, ಅದರ ಖಂಡಿತ ಡಿಸ್ಕಷನ್ ಮಾಡುವಂತ ಡಿಸ್ಕಷನ್. ಅದನ್ನ ಬಿಟ್ಬಿಡೋಣ. ನಾನು ಹೇಳ್ತಾ ಇರುವಂತದ್ದು, ಈಗ ಹೆಂಗೆ DK ಸುರೇಶ್ ಅವರು ಯಾವ ರೀತಿಯಾದಂತ ಒಂದು ಮಾತನ್ನ ಹೇಳ್ತಾ ಇದ್ರು, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯ ಡಿಸ್ಕಷನ್ಗಳು ನಡೀತಾನೆ ಇರ್ತಾವ. ಆಗಾಗ ಉತ್ತರ ಕರ್ನಾಟಕ ಸಪರೇಟ್ ಆಗ್ಬೇಕು, ಉತ್ತರ ಕರ್ನಾಟಕ ಸಪರೇಟ್ ಆಗ್ಬೇಕು ಅಂತ ಆಗಾಗ ಹೇಳ್ತಾನೆ ಇರ್ತಾರೆ. ಆಗ ಏನ್ ಮಾಡ್ತಾರೆ ಕರ್ನಾಟಕ ಸರ್ಕಾರ? ಪ್ರತ್ಯೇಕವಾದಂತ ನಾವೇನ್ ಮಾಡಿದ್ವಿ, ಬೆಳಗಾವಿಯಲ್ಲಿ ಮಿನಿ ವಿಧಾನಸೌಧವನ್ನ ಕಟ್ಟಿದ್ವಿ. ಅಲ್ಲಿನ ನೀವೇ ಹೋಗಿದ್ರಿ, ಕುಮಾರಸ್ವಾಮಿ ಕಟ್ಟಿದ್ದು
ಅಲ್ಲ ಹೈಕೋರ್ಟ್ ಆಯ್ತು. ಅಲ್ಲಿನ ಸಮಸ್ಯೆಗಳ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಅಲ್ಲಿನ ಅನ್ಯಾಯದ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಒಂದ್ ನಿಮಿಷ ಕಡೆ ಇಷ್ಟೊತ್ತವರೆಗೂ ಕಿಚ್ಚಿದಿರಿ, ಅಟ್ಲೀಸ್ಟ್ ಕಡೆ ರಿಯಾಕ್ಷನ್ ಆದ್ರೂ ಜನರಿಗೆ ತಲುಪಬೇಕು ಅಂತ ಹೇಳಿ ಸಿಗೋದ್ 30-35 ಸೆಕೆಂಡ್, ಅದನ್ನ ಹಾಳು ಮಾಡ್ಕೊಳ್ಳೋದು ನಿಮ್ ಕೈಯಲ್ಲಿದೆ, ಉಳಿಸ್ಕೊಳ್ಳೋದು ನಿಮ್ ಕೈಯಲ್ಲಿದೆ. ಹೋಗ್ಬೇಕಿದೆ. ಒಂದ್ ನಿಮಿಷ ನರೇಂದ್ರ ಬಾಬು, ಸಮಯ ಇಲ್ಲ, ಕ್ವಿಕ್ ಆಗಿ. ದೇಶ ವಿಭಜನೆ ಒಂದೇ ಪರಿಹಾರನ? ಎಸ್ ಆರ್ ನೋ ಅಷ್ಟೇ ಬೇಕು ನಂಗೆ, ಎಸ್ ಆರ್ ನೋ. ಖಂಡಿತ ನಮ್ಮ ಹಕ್ಕನ್ನ ಪಡಿಬೇಕು ಅನ್ನೋದಾದ್ರೆ ಖಂಡಿತ ಒಂದ್ ನಿಮಿಷ ಎಸ್ ಆರ್ ನೋ ಅದು ಪ್ರಶ್ನೆ ಅಲ್ಲ ಮೇಡಮ್. ಖಂಡಿತ ಕರ್ನಾಟಕದ ಹಕ್ಕಿನ ಬಗ್ಗೆ ಕೇಳಬೇಕು ಅನ್ನೋದಾದ್ರೆ ನಾವು ಖಂಡಿತ ನಮ್ಮ ಹಕ್ಕನ್ನ ಕೇಳಬೇಕು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅನ್ನುವಂಥದ್ದೇ ನಮ್ಮ ಸ್ಟ್ಯಾಂಡ್. ಸಿದ್ದರಾಜು, ನಮ್ಮ ರಾಜ್ಯಕ್ಕೆ ಅವಮಾನ ಮತ್ತೆ ಅಭಿವೃದ್ಧಿ ಕುಂಠಿತ ಆದ್ರೆ ನಾವು ಯಾವುದೇ ತ್ಯಾಗಕ್ಕೂ ಭಾರತೀಯರಾಗಿ ಸಿದ್ಧ. ಪ್ರಶಾಂತಿ ನಾವು ಕನ್ನಡಿಗರು ಯಾವತ್ತು ನೋಡಿ, ನಿಮ್ ರಿಯಾಕ್ಷನ್ ತಗೊಳ್ಬೇಕು ಅಂತ ನನಗೆ ಇಂಟೆನ್ಷನ್ ಇದೆ, ನಿಮ್ಮಗಳ ರಿಯಾಕ್ಷನ್ ತಗೊಳ್ಬೇಕು ಅನ್ನೋ ನನ್ನ ಇಂಟೆನ್ಷನ್ ಇದೆ. ನೀವು ಹಿಂಗ್ ಕಿರ್ಚಿದ್ರೆ ಇವ್ರ ಹತ್ರ ಮುಗಿಸ್ಬಿಟ್ಟು ವೈಂಡ್ ಅಪ್ ಮಾಡ್ತೀನಿ. ಸಹನೆ ಲಾಸ್ಟ್ 30 ಸೆಕೆಂಡ್ ಇದೆ, ಬೇಗ ಬೇಗ ಬೇಗ. ಕನ್ನಡಿಗರು ನಾವು ವಿಭಜನೆ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ನಾವು ಸದಾ ನೀರನ್ನೇ ಬಿಟ್ಟವರು, ಇವರಿಗೆ ತಮಿಳುನಾಡಿಗೆ ನೀರನ್ನೇ ಬಿಟ್ಟವರು. ನಾವು ವಿಭಜನೆ ಬಗ್ಗೆ ಯೋಚನೆ ಮಾಡ್ತೀವ? ಖಂಡಿತ ನಮ್ಮ ಕರ್ನಾಟಕದ ಜನತೆ ಕನ್ನಡಿಗರು ಯೋಚನೆ ಮಾಡೋದೇ ಇಲ್ಲ. ಮೇಡಮ್ ಒಂದ್ ನಿಮಿಷ ಹೇಳ್ತೀನಿ, ಯಾರು ಮಾಡಿದಾರೋ ಅವ್ರ ಮೇಲೆ ಸೆಡಿಷನ್ ಕೇಸು 124A ಹಾಕಬೇಕು, ಅವ್ರನ್ನ ಜೈಲಿಗೆ ಹಾಕಬೇಕು ಅಂತ ನಾನು ಹೇಳ್ತೀನಿ. ಭಾರತೀಯ ಜನತಾ ಪಕ್ಷ ಜೈ ಕರ್ನಾಟಕ ಜೈ ಭಾರತ್ ಮಾತಾ ಎರಡೂನು ಒಂದೇ ಧ್ವನಿನಲ್ಲಿ ಹೇಳುತ್ತೆ. ಅದು ನಮ್ಮ ಸಿದ್ಧಾಂತ. ಕಡೆದಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋದನ್ನ ಬೇರೆ ಮಾರ್ಗದಲ್ಲಿ ಹೇಳಲಿಕ್ಕೆ ಅವಕಾಶ ಇತ್ತು ಇಲ್ಲ? ಎಸ್ ಆರ್ ನೋ? ದೇಶ ವಿಭಜನೆಯ ಮಾತು ಬೇಕಿತ್ತು ಬೇಕಿಲ್ಲ? ಎಸ್ ಆರ್ ನೋ ಅಷ್ಟೇ. ಸಮಯ ಇದ್ದಿದ್ದಷ್ಟೇ. ರೈಟ್. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಭಾರತ ಜನನೀಯ ತನುಜಾತೆ ಆಯ್ತು, ನೀವು ಕಿರ್ಚಿದ್ದಾಯ್ತು. ಮೈಕ್ ಬಂದಾಗ ನೀವು ಮಾತನಾಡ್ಲಿಲ್ಲ. ಭಾರತ ಜನನೀಯ ತನುಜಾತೆ ಜೈ ಕರ್ನಾಟಕ ಮಾತೆ. ಕನ್ನಡಿಗರು ಕನ್ನಡವನ್ನ ಎಷ್ಟು ಪ್ರೀತಿಸ್ತಾರೋ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ ಕೂಡ ಅಷ್ಟೇ ಪ್ರೀತಿಸುವವರು. ಅನ್ಯಾಯ ಆಗ್ತಿದ್ರೆ ಒಕ್ಕೊರಲಿನಿಂದ ನ್ಯಾಯಸಮ್ಮತವಾದ ಮಾರ್ಗದಿಂದ ಪ್ರತಿಭಟನೆ ಮಾಡಲಿಕ್ಕೆ ಹಾದಿ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿರೋರು ಕರ್ನಾಟಕದವರು. ಆ ಸಹನೆ ಎಲ್ಲರಲ್ಲೂ ಬರಲಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.